ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಈ ಬಾರಿ ಮಳೆ ಕುಂಠಿತವಾಗುವ ವರದಿ ನಡೆಸಿದ ಹವಾಮಾನ ಇಲಾಖೆ. ರೈತರಲ್ಲಿ ಆತಂಕ ಮೂಡಿಸಿದ ಹವಾಮಾನ ಇಲಾಖೆ ವರದಿ. ರಸಗೊಬ್ಬರ ಬೆಲೆ ಕಡಿತ, ಕೃಷಿ ಸಲಕರಣೆಗಳ ಜಿಎಸ್ಟಿ ರದ್ದುಪಡಿಸಲು ಕೃಷಿಕ ಸಮಾಜ ಆಗ್ರಹ. ಎಫ್ಐಡಿ ಕಡ್ಡಾಯ ಸಡಿಲಿಸಿ ಸಕಾಲಕ್ಕೆ ಬಿತ್ತನೆ ಬೀಜ ವಿತರಿಸಲು ರಾಜ್ಯ ರೈತ ಸಂಘ ಒತ್ತಾಯ. ಬಾಗೇಪಲ್ಲಿಯಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಮುಂಗಾರು ಆರಂಭದಲ್ಲೇ ರಸಗೊಬ್ಬರ ಬಿತ್ತನೆ ಬೀಜ ನೀಡಲು ಒತ್ತಾಯ. ಸಚಿವ ಸ್ಥಾನ ವಿತರಣೆಯಲ್ಲಿ ಅನ್ಯಾಯದ ಆರೋಪ. ಗೌರಿಬಿದನೂರಿನಲ್ಲಿ ಮುಸ್ಲಿಮರಿಂದ ಪ್ರತಿಭಟನೆ. ಮುಸ್ಲಿಂ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನ ನೀಡಲು ಆಗ್ರಹ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಮರ ಎಚ್ಚರಿಕೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಈ ಬಾರಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಲಿದೆ ಎಂಬ ಹವಾಮಾನ ವರದಿಯಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ಹಾಗಾಗಿ ರೈತರು ಆತಂಕಗೊಂಡಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಆಗಮಿಸಬೇಕೆಂದು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಒತ್ತಾಯಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಎಲ್ಲ ವಿಭಾಗಗಳಲ್ಲಿ ರೈತರಿಗೆ ತೀವ್ರ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲರ ನಮ್ಮ ಮಿತ್ರ ವೃಂದಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮುಂಗಾರು ಹಂಗಾಮು ಈಗ ಪ್ರಾರಂಭ ಆಗ್ತಾ ಇದೆ. ಕೆಲವೇ 2-3 ದಿನದಿಂದ ಮುಂಗಾರು ಹಂಗಾಮ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿಕ ಸಮಾಜದ ಯಲುವಹಳ್ಳಿ ಸೊನ್ನೇಗೌಡ, ಬರುತ್ತೋ ಎಲ್ಲೆಲ್ಲಿ ಬರುತ್ತೋ ನಮ್ಗೆ ಆಶ್ಚರ್ಯ ಆಗುತ್ತೆ. ಆ ಬೆಲೆ 500 ರೂಪಾಯಿ ಇದ್ದರೆ 200 ರೂಪಾಯಿ ಕೊಡ್ತಾರೆ. ಇದು ಬೆಲೆ MRP ನಮ್ಮ ಗರಿಷ್ಠ ಮಾರಾಟ ಬೆಲೆ 500 ರೂಪಾಯಿ ಇದ್ದರೆ ಇನ್ನು ಕೆಲವು ಅಂಗಡಿಗಳಲ್ಲಿ 200 ರೂಪಾಯಿ ಕೊಟ್ಬಿಡ್ತಾರೆ. ಅಂದರೆ ಇದ್ರದ್ದು ಖಾತರಿ ಪ್ರಮಾಣ ಹೆಂಗಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ನಕಲಿ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು ಆಗುವಂಥದ್ದಾಗಿದೆ. ಹಾಗಾಗಿ ಸರ್ಕಾರ ಈ ಸಂದರ್ಭದಲ್ಲಿ ರೈತರ ಕಷ್ಟದಲ್ಲಿರೋ ಸಂದರ್ಭದಲ್ಲಿ ಕೂಡಲೇ ಧಾವಿಸಿ ಆ ನಕಲಿ ಕೀಟನಾಶಕಗಳು, ರಸಗೊಬ್ಬರಗಳು ಏನು ಮಾರಾಟ ಆಗ್ತಾ ಇದೆ ಆ ಮಾರಾಟ ಮಾಡುವ ಅಂಗಡಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಮತ್ತು ಕೀಟನಾಶಕಗಳು ದುಬಾರಿ ಆಗಿರೋ ಸಂದರ್ಭದಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾರೋದ್ರಿಂದ ಕೀಟನಾಶಕಗಳ ಆ ಬೆಲೆಯನ್ನು ಒಂದು ನಿಯಂತ್ರಣಕ್ಕೆ ತಗೊಂಡು ಬರೋ ಕೆಲಸ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ, ಎರಡೂ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ರಮುಖವಾಗಿ ಇನ್ನೊಂದೇನೆಂದರೆ, ಕೃಷಿ ಇಲಾಖೆಯಲ್ಲಿ ಎಲ್ಲ ಕಡೆ ಸಿಬ್ಬಂದಿ ಕೊರತೆ ಆಗಿದೆ. ಅಲ್ಲಿ ನಿರುದ್ಯೋಗಿ ಯುವಕರು ಪಶುಸಂಗೋಪನೆ, ಕೃಷಿ, ತೋಟಗಾರಿಕೆ ಇನ್ನಿತರ ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ನಿರುದ್ಯೋಗಿ ಯುವಕರು 100 ಜನ ಹೊರಗಡೆ ಬರ್ತಾರೆ. ಕೆಲಸ ಇಲ್ಲದೆ ಪಾಪ ಅಲಿತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿ ಇಲ್ಲ. ಅದಕ್ಕೆ ಸಿಬ್ಬಂದಿ ನೇಮಕ ಮಾಡೋ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರವಾಗಿ ನಿರುದ್ಯೋಗಿ ಯುವಕರನ್ನು, ಸ್ನಾತಕೋತ್ತರ ಮತ್ತು ಪದವಿ ಮಾಡಿರೋ ನಿರುದ್ಯೋಗಿ ಯುವಕರನ್ನು ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಓದಿರುವಂಥ ಯುವಕರಿಗೆ ತಾತ್ಕಾಲಿಕವಾಗಿ ಈಗ ಮುಂಗಾರು ಹಂಗಾಮ ಪ್ರಾರಂಭ ಆಗಿರೋದ್ರಿಂದ ಅವರನ್ನು ನೇಮಕ ಮಾಡಿ ಕೃಷಿಕರಿಗೆ ಮಾರ್ಗದರ್ಶನ ಕೊಡಬೇಕು. ಆ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ಗೋಷ್ಠಿಯ ಮುಂದಿನ ಭಾಗವಾಗಿ ನಮ್ಮ ಜಿಲ್ಲಾ ನಿರ್ದೇಶಕರಾದ ಕೊನೆಯಲ್ಲಿ ಚಂದ್ರಣ್ಣವರು ನಡೆಸಿಕೊಟ್ಟಿದ್ದಾರೆ. ರಸಗೊಬ್ಬರಗಳ ಬೆಲೆಗೆ ದುಬಾರಿಯಾಗಿರುವುದರಿಂದ ರೈತರಿಗೆ ತೀವ್ರ ತೊಂದರೆಯಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ರಸಗೊಬ್ಬರ ರಿಯಾಯಿತಿ ದರದಲ್ಲಿ ರೈತರಿಗೆ ನೀಡಲು ಕ್ರಮ ಕೈಗೊಳ್ಳಬೇಕು. ಹನಿ ನೀರಾವರಿ, ಯಾಂತ್ರೀಕರಣ ಸಲಕರಣೆಗಳ ಮೇಲೆ ವಿಧಿಸುತ್ತಿರುವ ಜಿಎಸ್ಟಿ ಕೂಡಲೇ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಹೈನೋದ್ಯಮ ತೀವ್ರವಾಗಿ ಕುಸಿದು ಹಾಲಿನ ಉತ್ಪಾದನೆ ಕುಂಠಿತವಾಗಿದೆ. ಉತ್ಪಾದನಾ ವೆಚ್ಚ ಅಧಿಕವಾಗಿರುವುದು ರೈತರು ಹೈನೋದ್ಯಮದಿಂದ ದೂರ ಸರಿಯಲು ಕಾರಣವಾಗುತ್ತಿದೆ. ಪಶು ಆಹಾರ ಬೆಲೆ ಅತ್ಯಂತ ದುಬಾರಿಯಾಗಿರುವುದು ಉತ್ಪಾದನಾ ವೆಚ್ಚ ಹೆಚ್ಚಾಗಲು ಕಾರಣವಾಗಿದೆ. ರಾಜ್ಯ ಸರ್ಕಾರ ಪಶು ಆಹಾರದ ಅವೈಜ್ಞಾನಿಕ ದರ ಏರಿಕೆಯನ್ನು ನಿಯಂತ್ರಿಸಿ ಸ್ಪಷ್ಟ ನೀತಿ ಜಾರಿಗೊಳಿಸುವುದು ಮತ್ತು ಪಶು ಆಹಾರ 50% ರಿಯಾಯಿತಿ ದರದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೂಲಕ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ನಕಲಿ ಕೀಟನಾಶಕಗಳು, ನಕಲಿ ಬಿತ್ತನೆ ಬೀಜ ಮತ್ತು ನಕಲಿ ರಸಗೊಬ್ಬರಗಳ ಮಾರಾಟವನ್ನು ಕಟ್ಟುನಿಟ್ಟಿನ ಕ್ರಮಗಳ ಮೂಲಕ ನಿಯಂತ್ರಿಸಿ ದುಬಾರಿ ಬೆಲೆಯಲ್ಲಿ ಮಾರಾಟವಾಗುವುದನ್ನು ತಡೆಯುವುದು, ಗುಣಮಟ್ಟದ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕೀಟನಾಶಕಗಳನ್ನು ಸಹಕಾರಿ ಸಂಘಗಳ ಮೂಲಕ ಮಾರಾಟ ಮಾಡಲು ಕ್ರಮ ವಹಿಸಬೇಕು.
ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ ವಿಭಾಗಗಳಲ್ಲಿ ನಿರುದ್ಯೋಗಿ ಯುವಕರನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಲಹೆಗಾರನನ್ನಾಗಿ ನೇಮಿಸಿಕೊಂಡು ಕಾಲಕಾಲಕ್ಕೆ ರೈತರಿಗೆ ಮಾರ್ಗದರ್ಶನ ನೀಡಲು ಕ್ರಮ ವಹಿಸಬೇಕು. ರಸಗೊಬ್ಬರ ಬೆಲೆ ದುಬಾರಿಯಾಗಿ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ನಷ್ಟದಲ್ಲಿ ಕೃಷಿ ಮಾಡುವಂತಾಗಿದೆ. ರಸಗೊಬ್ಬರ ಕೊಳ್ಳುವಾಗ ಒಂದರ ಜೊತೆಗೆ ಇನ್ನೊಂದನ್ನು ಕೊಳ್ಳಲು ನಿಗದಿ ಮಾಡಿರುವುದರಿಂದ ಈಗಾಗಲೇ ಆರ್ಥಿಕವಾಗಿ ದುರ್ಬಲವಾಗಿರುವ ರೈತರಿಗೆ ಹೊರೆಯಾಗುತ್ತಿದೆ. ಈ ನೀತಿ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದ್ದು ಮುಂದಿನ ಬಿತ್ತನೆಗಾಗಿ ರೈತರು ಜಮೀನು ಹಸನು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೃಷಿ ಇಲಾಖೆಯಿಂದ ಸಕಾಲಕ್ಕೆ ವಿತರಣೆ ಮಾಡಬೇಕು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧ್ಯಕ್ಷ ಗೋವಿಂದ ರೆಡ್ಡಿ ಒತ್ತಾಯಿಸಿದ್ದಾರೆ. ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ. ಬಾಗೇಪಲ್ಲಿ ಪಟ್ಟಣದ ಕೃಷಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು. ರೈತ ಸಂಘದ ಅಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರವಾಗಲಿ ಜಾರಿ ಮಾಡ್ತಾ ಇದೆ, ಆದರೆ ಸರಿಯಾದ ಫಲಾನುಭವಿ ರೈತರಿಗೆ ಇದನ್ನು ಸೇರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೃಷಿ ಇಲಾಖೆಯಿಂದ. ಯಾಕಂದರೆ ಇವಾಗ ಬಿತ್ತನೆ ಬೀಜ ಒಂದು ಟೈಮ್ ಮುಂಗಾರು ಇದು ಬಂದಿದೆ. ಬಿತ್ತನೆ ಬೀಜ ಗುಣಮಟ್ಟದ ಬಿತ್ತನೆ ಬೀಜ ಬೇಕು, ಅದು ಸರಿಯಾದ ರೈತರು ಕೊಡಬೇಕು. ಮತ್ತು ಇವಾಗ ರಸಗೊಬ್ಬರ ಕೊಡಬೇಕಂದ್ರೆ ಇದು FID ಫಿಕ್ಸ್ ಮಾಡಿದ್ದಾರೆ. FID ಫಿಕ್ಸ್ ಮಾಡಿದ್ರೆ ತಾತ ಮುತ್ತಾದ ಕಾಲದಿಂದನೂ ಜಮೀನು ಅವ್ರ ಹೆಸರಲ್ಲಿದೆ. ಮಕ್ಕಳು 5 ಜನ ಇರ್ತಾರೆ, 5 ಜನಕ್ಕೆ ಪಾನಿ ಇರಲ್ಲ. ಯಾವ ರೀತಿಯಲ್ಲಿ FID ರಸಗೊಬ್ಬರ ಕೊಡ್ತೀರಿ? ಸರ್ಕಾರ ತೀರ್ಮಾನ ಮಾಡುವಾಗ ಕನಿಷ್ಠ ರೈತರ ಹತ್ರ ಎಲ್ಲರ ಹತ್ರನೂ ಸ್ವಲ್ಪ ಸಲಹೆ ತಗೊಂಡು FID ಫಿಕ್ಸ್ ಮಾಡಬೇಕಾಗಿತ್ತು. ಏಕಾಏಕಿ ರೈತರಿಗೆ ಇದರ ಗೊಬ್ಬರ ಕೊಡಬೇಕಾದ್ರೆ FID ಇದ್ರೇ ನಾವು ಗೊಬ್ಬರ ಕೊಡೋದಂದ್ರೆ ಒಬ್ಬರು ತಗೊಂಡು ಹೋಗ್ತಾರೆ. ಇನ್ನು 4 ಜನ ಏನು ಮಾಡಬೇಕು? ಕಿತ್ತಾಡಬೇಕು. ಸರ್ಕಾರ ಅಲ್ಲೆಲ್ಲೋ ಯುದ್ಧಗಳಾಗಿದೆ ಬೇರೆ ದೇಶದಲ್ಲಿ ಅಂತೇಳಿ, ರಸಗೊಬ್ಬರ ಕೊರತೆ ಆಗಿದೆ ಅಂತೇಳಿ ನೀವು FID ಮಾಡ್ತಾ ಇದ್ರಿ. ಕನಿಷ್ಠ ಗೊಬ್ಬರ ಕೊಡೋಕ್ಕೆ ಹೇಳ್ತಾ ಇಲ್ಲದ ರಾಜ್ಯ ಸರ್ಕಾರ ಏನಕ್ಕೆ ಇರಬೇಕು ಅಂತ ನಾವು ಆಡಳಿತ ನಡೆಸಬೇಕಂತ. ಇವಾಗ ಹೊಸದಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಕೃಷಿ ಸಚಿವರು ಯಾರಾಗ್ತಾರೆ ಅವರು ಉತ್ತಮವಾದ ಒಂದು ಮತ್ತೆ ಗೊಬ್ಬರಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಥರ ಮಾಡಬೇಕು. ಅದೇನೋ ರಿಯಾಯಿತಿ ದರದಲ್ಲಿ. ಆ ಅಂಗಡಿಗಳಲ್ಲಿ ಹೋದಾಗ ಗೊಬ್ಬರ ತಗೋಬೇಕಂದ್ರೆ ಅದ್ರ ಜೊತೆಗೆ 5 ಐಟಮ್ ತಗೊಳ್ಳಿ ಅಂತಾರೆ. 5 ಐಟಮ್ ತಗೊಳ್ಳೋಕ್ಕೆ ಅವಶ್ಯಕತೆ ಏನಿದೆ? ರೈತನಿಗೆ ಏನು ಬೇಕೋ ಅದೇ ಔಷಧಿಯನ್ನು ಕೊಡಬೇಕು, ಅದೇ ಗೊಬ್ಬರವನ್ನೇ ಕೊಡಬೇಕು. ಅದ್ರ ಜೊತೆಲಿ ತಗೊಂಡ್ರೇ ನಾವು ಕೊಡುವ ಅನ್ನೋ ಒಂದೊಂದು ಏನೋ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಆ ರಿಸ್ಟ್ರಿಕ್ಷನ್ ಮಾಡ್ದೇ ರೈತರು ಕೊಡಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಕಾನೂನು ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಅದೇ ರೀತಿಯಾಗಿ ಇವಾಗ ಹಿಂದಿನ ವರ್ಷ BJP ಗೌರ್ಮೆಂಟ್ ಇದ್ದಾಗ ಕೃಷಿ ಯಂತ್ರಧಾರ ಯೋಜನೆ ಬಂತು. ಟಿಲ್ಲರು, ಟ್ರ್ಯಾಕ್ಟ್ರು, ಯಾವುದು ಕಲ್ಟಿವೇಟ್ರು ಅದು ಇದು ಬಾಡಿಗೆ ಕೊಡ್ತಾಯಿದ್ರು. ಅದು ಆ ವರ್ಷ ನಡೀತು, ಆ ಸರ್ಕಾರ ಇದ್ದಂಗೆ ನಡೀತು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಮುಚ್ಚಾಕಿದ್ರು. ಇವಾಗ ಅಲ್ಲಿ ಆ ಟಿಲ್ಲರ್ ಹೋಗ್ಲಿಕ್ಕೆ ಬಂದಿತ್ತು. 2026-27ನೇ ಸಾಲಿನ ಮುಂಗಾರು ಪ್ರಾರಂಭವಾಗಿದ್ದು ರೈತರು ಭೂಮಿಯನ್ನು ಹದ ಮಾಡಿಕೊಂಡಿದ್ದು ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ, ನೆಲಗಡಲೆ ಮತ್ತು ರಸಗೊಬ್ಬರಗಳನ್ನು ಹಾಗೂ ರೈತರು ರಸಗೊಬ್ಬರಗಳನ್ನು ಪಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು FID ಕಡ್ಡಾಯಗೊಳಿಸಿರುವುದನ್ನು ಕೂಡಲೇ ಹಿಂಪಡೆಯಬೇಕು. ರೈತರ ಜಮೀನುಗಳ ಪಹಣಿ ತಾತರ ಮತ್ತು ಮುತ್ತಾತರ ಹಾಗೂ ಪಾವತಿ ಖಾತೆ ಇಲ್ಲದೆ ಇರುವುದರಿಂದ ಕೆಲ ರೈತರ ಹೆಸರಿನಲ್ಲಿ FID ಇರುವುದಿಲ್ಲ. ಆದ್ದರಿಂದ FID ಕಡ್ಡಾಯಗೊಳಿಸಿರುವುದು ಸೂಕ್ತವಲ್ಲ. ಕೂಡಲೇ ರೈತ ಸಂಘಟನೆಗಳ ಸಭೆ ಕರೆದು ರೈತರ ಜೊತೆ ಚರ್ಚಿಸಿ FID ಕಡ್ಡಾಯ ಸಡಿಲಿಕೆ ಮಾಡಬೇಕು. ಮುಖ್ಯವಾಗಿ ಕೇಂದ್ರ ಸರ್ಕಾರ ನೀಡುವ ಆಹಾರ ರಾಷ್ಟ್ರೀಯ ಭದ್ರತಾ ಯೋಜನೆಯ ಅಡಿಯಲ್ಲಿ ನೀಡುವ ಶೇಂಗಾ, ತೊಗರಿ, ಜೋಳ ಹಾಗೂ ರಸಗೊಬ್ಬರಗಳನ್ನು NGO ಮುಖಾಂತರ ನೀಡಬಾರದು ಎಂದು ಒತ್ತಾಯಿಸಿದರು. ರೈತ ಮುಖಂಡ ನರಸಿಂಹರೆಡ್ಡಿ ಮಾತನಾಡಿ, ರೈತರು ಖರೀದಿಸುವ ರಸಗೊಬ್ಬರಗಳ ಖರೀದಿಗಾಗಿ ಸರ್ಕಾರ ರೈತರಿಗೆ UIE ಕಡ್ಡಾಯ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ತಾವೇ ಯೋಚಿಸಿ. ಎಷ್ಟೋ ಜನ ರೈತರು ತಮ್ಮ ಜಮೀನುಗಳ ಖಾತೆಗಳು ಅವರ ತಂದೆ ತಾಯಿ ಅಥವಾ ತಾತ ಮುತ್ತಾತರ ಹೆಸರಿನಲ್ಲಿರುವ ಜಮೀನುಗಳ ರೈತರ ಪರಿಸ್ಥಿತಿ ಹೇಗೆ? ಆದ್ದರಿಂದ ಕೂಡಲೇ ರೈತರು ಖರೀದಿಸುವ ರಸಗೊಬ್ಬರಗಳ ಖರೀದಿಗಾಗಿ ಸರ್ಕಾರ ರೈತರಿಗೆ UIE ಕಡ್ಡಾಯ ಮಾಡಿರುವ ನಿಯಮವನ್ನು ವಾಪಸ್ ಪಡೆದು ತಾಲೂಕಿನ ಅನ್ನದಾತರ ಹಿತದೃಷ್ಟಿಯಿಂದ ಸರ್ಕಾರದಿಂದ ಬರುವ ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರಗಳು ಸಕಾಲಕ್ಕೆ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.
ರಾಜ್ಯದಲ್ಲಿ ಸುಮಾರು 90 ಲಕ್ಷ ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಪ್ರಸ್ತುತ ಸರ್ಕಾರದಲ್ಲಿ ಕೇವಲ ಒಂದೇ ಒಂದು ಸಚಿವ ಸ್ಥಾನ ನೀಡಿರುವುದು ಸರಿಯಲ್ಲ ಎಂದು ಮುಸ್ಲಿಂ ಸಮುದಾಯದ ಮುಖಂಡ ಅಲ್ತಾಫ್ ಅಸಮಾಧಾನ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ನಾಗಯ್ಯ ರೆಡ್ಡಿ ವೃತ್ತದ ಬಳಿ ತಾಲೂಕಿನ ಮುಸ್ಲಿಮರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಇವತ್ತು ಶುಕ್ರವಾರದ ದಿನ ನಮಗೆಲ್ಲ ಶುಭ ಸಂದೇಶ. ಮತ್ತೆ ಮೊದಲನೇದಾಗಿ ನಾವು ಗೌರಿಬಿದನೂರು ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಮುಸ್ಲಿಂ ಬಾಂಧವರ ಪರವಾಗಿ ನಮ್ಮ ನೂತನವಾದಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿ ನಾವು ಚುನಾವಣೆಯಲ್ಲಿ ನಿಮಗೆ ಗೆಲ್ಲಿಸಿದ್ದೀವಿ, ಅನೇಕ ಸಚಿವರನ್ನು ಕೊಟ್ಟಿದ್ದೀವಿ. ನೀವು ಫಸ್ಟ್ ಕ್ಯಾಬಿನೆಟಲ್ಲಿ ನಮಗೆ ಒಂದು ಸಚಿವ ಸ್ಥಾನವನ್ನು UT ಖಾತೆಯಲ್ಲಿ ಕೊಟ್ಟಿದ್ದೀರಿ. ಇದು ಅತ್ಯಂತ ಸಂತೋಷದ ಸುದ್ದಿ. ಅದೇ ರೀತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂತಹ ತನ್ವೀರ್ ಸೇಠ್ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ BZ ಜಮೀರ್ ಅಹಮದ್ ಆಗಿರ್ಬೋದು, ನಾಸೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲ ನನ್ನ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ನಮ್ಮ ಜೀವನವನ್ನು ಇವರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಆಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಎಲ್ಲ ಜನಾಂಗಕ್ಕಿವರು ಸರಿಸಮಾನವಾಗಿ ನ್ಯಾಯವನ್ನು ಕೊಟ್ಟು ಸರ್ಕಾರವನ್ನು ನಡೆಸಿದರೆ ಅತಿ ಹೆಚ್ಚಾದ ಅನುಭವ ಇವ್ರಿಗಿದೆ. ಇವರು ಮುಂದಿನ ದಿನಗಳಲ್ಲಿ ತಾವು ದಯಮಾಡಿ ನಾವು ಇವತ್ತು ಗೌರಿಬಿದನೂರು ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ನೀವು ಇವರಿಗೆ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಸಚಿವ ಸ್ಥಾನವನ್ನು ಕೊಟ್ಟು ಮುಂದಿನ ಸರ್ಕಾರ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಮ್ಮ ಹೈಕಮಾಂಡ್ ಆದಂತಹ ರಾಹುಲ್ ಗಾಂಧೀಜಿ ಆಗಿರ್ಬೋದು, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ನೂತನವಾಗಿ ಆಯ್ಕೆಯಾಗಿದ್ದಂತಹ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸನ್ಮಾನ್ಯ ನೂತನವಾಗಿ ಆಯ್ಕೆಯಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಾವು ದಯವಿಟ್ಟು ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಡಬೇಕಾಗಿ ಈ ಮೂಲಕ ನಾವು ನಿಮ್ಮ ಮೂಲಕ ನಾವು ಪ್ರಾರ್ಥಿಸುತ್ತಿದ್ದೇವೆ. ಮುಸ್ಲಿಂ ಸಮುದಾಯದ ಮುಖಂಡ ಅಲ್ಲಾಫ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ನೀಡಿ ಬೆಂಬಲಿಸಿರುವುದು ಮುಸ್ಲಿಂ ಸಮುದಾಯ. ಇತರೆ ಸಮುದಾಯಗಳ ಜನರು JDS, BJP ಸೇರಿದಂತೆ ಎಲ್ಲ ಪಕ್ಷಗಳಲ್ಲೂ ಹಂಚಿ ಹೋಗಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯದ ಬಹುತೇಕರು ಕೇವಲ ಕಾಂಗ್ರೆಸ್ ಅನ್ನು ಮಾತ್ರ ನಂಬಿ ಅದರ ಜೊತೆಗಿದ್ದಾರೆ. ನಮ್ಮ ಸಮುದಾಯದ ನಿಷ್ಠೆ ಮತ್ತು ಜನಸಂಖ್ಯೆಯನ್ನು ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಮರಿಗೆ ಕನಿಷ್ಠ 5 ಸಚಿವ ಸ್ಥಾನ ನೀಡಬೇಕು ಎಂದು ಅವರು ಹೈಕಮಾಂಡ್ ಮತ್ತು ಪಕ್ಷದ ಮುಖಂಡರನ್ನು ಒತ್ತಾಯಿಸಿದರು. ಸೈಫುಲ್ಲಾಹ್ ಮಾತನಾಡಿ, ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಗೆಲ್ಲಿಸಿದ್ದೇವೆ. ಮೊದಲ ಕ್ಯಾಬಿನೆಟ್ನಲ್ಲಿಯೇ UT ಖಾದರ್ ಅವರಿಗೆ ಸ್ಪೀಕರ್ ಸ್ಥಾನ ನೀಡಿರುವುದು ಸಂತೋಷದ ಸಂಗತಿ. ಆದರೆ ಸಚಿವ ಸಂಪುಟದಲ್ಲಿ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕಿದೆ. ಈ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ, ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ವಿಶೇಷ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಬಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು NEETಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ
ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟ ಶಿವಾರೆಡ್ಡಿ ಬಿ. ಮೊಬೈಲ್ ಸಂಖ್ಯೆ 9880380308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಬಳಿಯ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡ ನಿರ್ಮಾಣ ಮಾಡಿರುವ ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ಗಳು ಮಾಡಿರುವ ಅವ್ಯವಹಾರ, ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸೋಮವಾರ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ಅಕ್ರಮ ಭ್ರಷ್ಟಾಚಾರ ಹೊಂದಿರುವಂತಹ ಅಧಿಕಾರಿಗಳನ್ನು ತೊಲಗಿಸಿ PWD ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಿ ಇವರ ಅಧಿಕಾರಿಗಳಿಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ರಾಜಕಾರಣಿಗಳಿಗೆ ಹೇಳಿದಿಕ್ಕಾರ, ಇವರ ಅಟ್ಟಹಾಸಕ್ಕೆ ಹೇಳಿದಿಕ್ಕಾರ. ಕೋಲಾರ ನಗರದ ನಚಿಕೇತ ನಿಲಯದ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನೂರಾರು ಕಾರ್ಯಕರ್ತರು ಕಾಲ್ನಡಿಗೆ ಮೂಲಕ ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ಮೌನ ಪ್ರತಿಭಟನೆ ನಡೆಸಿ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ದಿನಾಂಕ 8/6/2026 ಸೋಮವಾರ ಇವತ್ತೇನು ನಾವು ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶ, ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳಲ್ಲಿ PWD ಇಲಾಖೆ ಒಂದು ಸಂಸ್ಥೆ ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಒಂದು ಹೋರಾಟ ಮತ್ತು ಲೋಕಾಯುಕ್ತರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಏನಂದರೆ ನಾನು ಇದೇ ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ಒಂದು ಸ್ಟುಡಿಯೋ ಪ್ರೆಸಿಡೆಂಟ್ ಆಗಿದೆ. ಹಂಗಾಗಿ ಏನು ಒಂದು 6.5 ಕೋಟಿ ಅವರು ಎಸ್ಟಿಮೇಷನ್ ಪ್ರಕಾರ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪೂರ್ತಿನೇ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಏನು ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಆಗಿರ್ತದೆ. ಮತ್ತು ಅಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಏನೂ ಅಲ್ಲಿ ಮಾಡಿರೋದಿಲ್ಲ. ಹಂಗಾಗಿ ಯಾರೋ ಗುತ್ತಿಗೆದಾರರಿಗೆ ಯಾವ ಪ್ರಭಾವ ರಾಜಕಾರಣಿಗಳ ಸಪೋರ್ಟ್ ಇಟ್ಕೊಂಡು ಅವರು ನಮ್ಮ ದಲಿತ ವಿದ್ಯಾರ್ಥಿನಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಜಿಲ್ಲಾಧಿಕಾರಿಗಳು ಮತ್ತು CEO ಅವ್ರಿಗೆ ಮತ್ತು JDಗೆ ಎಲ್ಲ ಕೊಟ್ಟರು ಇವರು ಕಾಣದಂತೆ ಈ ಒಂದು ವಿಚಾರನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾವು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಬಾರ್ಡಿನೇಟ್ನ ಎಲ್ಲರನ್ನು ಕಾಪಾಡ್ಕೊಳ್ಳೋ ಉದ್ದೇಶದಿಂದನೇ ಅವರು ಯಾವುದೇ ರೀತಿ ಕ್ರಮ ತಗೊಳ್ಳಿ ಇದು ಪಕ್ಷದಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೋರಾಟ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಮಾಡಿ ಮತ್ತು ನಮ್ಮ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಇದ್ರ ಮೇಲೆ ಏನು ಇವರು ತ್ವರಿತವಾಗಿ ಕ್ರಮ ಕೈಗೊಳ್ತಾರೆ ಇದನ್ನು ನೋಡಿಕೊಂಡು ಇಲ್ಲಿ ನಾನು 4-5 ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಅಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ ಏನು ತೇಗು ಮರಗಳಿತ್ತು ನಾನು ಅಲ್ಲಿರೋವಾಗ, ಮತ್ತು ಇವರು ರಾತ್ರಿ ಅದನ್ನು ಕಟ್ ಮಾಡಿ ಅದು ಏನು ಬಹಿರಂಗವಾಗಿ ಫಾರೆಸ್ಟ್ ಇಲಾಖೆಗೆ ತಿಳಿಸಿ ಅದು ಪ್ರೊಸೀಜರ್ ಇದೆ. ಅದು ಅವರು ಬಂದು ಹರಾಜು ಕರೆದು ಆ ಹರಾಜು ದುಡ್ಡನ್ನು ಸರ್ಕಾರಕ್ಕೆ ಬಳಸ್ಕೊತಾರೆ, ಇದು ಪ್ರೊಸೀಜರು. ಆಮೇಲೆ ಅಂಬೇಡ್ಕರ್ಸ್ನಲ್ಲಿ ಏನು ಡೆಮಾಲೇಷನ್ ಮಾಡ್ತಾರೆ ಹಳೆ ಕಟ್ಟಡನ, ಆ ಕಟ್ಟಡನ ಡೆಮಾಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಒಳ್ಳೆ ಕಿಟಕಿಗಳು, ಬಾಗಿಲು ಅವೆಲ್ಲ ಬಾಗಿಲುಗಳು ಮತ್ತು ಐರನ್ನು ಅಲ್ಲೇ ಸುಮಾರು ಒಂದು 30-40 ಲಕ್ಷ ರೂಪಾಯಿ ಅದೇ ಒಂದು ವಸ್ತುಗಳು ಮಾರಾಟ ಮಾಡ್ಬೋದು. ಅದನ್ನು ಅವರು ಕಾನೂನು ರೀತಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ಈ ಒಂದು ಕಾರ್ಯಚಟುವಟಿಕೆ ಏನು ಮಾಡಲ್ಲ, ರಾತ್ರಿ ಅವ್ರಿಗೆ ಬೇಕಾದ ಯಾರೋ ಒಬ್ಬರಿಗೆ ಎಲ್ಲ ಡೆಮೊಲೇಷನ್ ಮಾಡಿ ಅದನ್ನು ಮಾರಾಟ ಮಾಡಿಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ 2022-23ನೇ ಸಾಲಿನಲ್ಲಿ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಹತ್ತಿರ ಇರುವ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯ ಹಳೆ ಕಟ್ಟಡವನ್ನು ಕೆಡವಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಿ ಕಟ್ಟಡಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಸುಮಾರು 650 ಲಕ್ಷ ರುಗಳಿಗೆ ಅಂದಾಜು ದರಪಟ್ಟಿ ಅನುಮೋದನೆಯಾಗಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಕಾಮಗಾರಿಯನ್ನು ನಿರ್ವಹಿಸಿರುವುದು ಸರಿಯಷ್ಟೇ, ಆದರೆ ಅಕ್ರಮವಾಗಿ ಹಣವನ್ನು ಲಪಟಾಯಿಸಿದ್ದಾರೆ ಎಂದು ದೂರಿದರು. PWD ಇಲಾಖೆಯ ಇಂಜಿನಿಯರ್ಗಳು ಹಳೆ ಕಟ್ಟಡವನ್ನು ಕೆಡವಿದ ಸಮಯದಲ್ಲಿ ಕಟ್ಟಡದಲ್ಲಿನ ಲಕ್ಷಾಂತರ ರು ಬೆಲೆ ಬಾಳುವ ಹಳೆ ನಿರುಪಯುಕ್ತ ವಸ್ತುಗಳನ್ನು ಹಾಗೂ ಆವರಣದಲ್ಲಿದ್ದ
ತೇಗು ಇತರೆ ಮರಗಳನ್ನು ಬಹಿರಂಗವಾಗಿ ಹರಾಜು ಮಾಡದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನು ಕೊಳ್ಳೆ ಹೊಡೆದಿರುತ್ತಾರೆ. ಅಲ್ಲದೆ ಹೊಸದಾಗಿ ನಿರ್ಮಾಣ ಮಾಡಿರುವ ಕಟ್ಟಡವು ಅನುಮೋದನೆಯಾದ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡಿರುವುದಿಲ್ಲ ಎಂದು ಆರೋಪಿಸಿದರು. ಹಳೆ ಗೋಡೆಯನ್ನು ಕೆಡವದೆ ಸ್ವಲ್ಪ ಎತ್ತರ ಮಾಡಿ ಸುಣ್ಣ ಬಣ್ಣ ಬಳಿದಿದ್ದಾರೆ. ಹೊಸದಾಗಿ ನಿರ್ಮಾಣ ಮಾಡಿದಂತೆ ತೋರಿಸಿದ್ದಾರೆ. ಹೊಸ ಕಟ್ಟಡಕ್ಕೆ ಖರೀದಿಸಿರುವ ಮಂಚ, ದಿಂಬು, ಹಾಸಿಗೆ, ಸೋಲಾರ್ ವಾಟರ್ ಹೀಟರ್, ಕುಡಿಯುವ ನೀರಿನ ಘಟಕ, ಅಗ್ನಿ ಸುರಕ್ಷತಾ ಸಾಧನಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಬೆಲೆಗೆ ಖರೀದಿಸುವಂತೆ ತೋರಿಸಿ ಬಿಡುಗಡೆಯಾದ ಅನುದಾನವನ್ನು ಗುತ್ತಿಗೆದಾರರೊಂದಿಗೆ ಸೇರಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಹಲವು ತಿಂಗಳಾದರೂ ನಿಯಮಾನುಸಾರ ಹಸ್ತಾಂತರ ಮಾಡಿರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡದ ಕಾಮಗಾರಿಯಲ್ಲಿ ಅವ್ಯವಹಾರ ಮಾಡಿರುವಂತಹ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಪಿಡಬ್ಲ್ಯೂಡಿ ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ ತಾಲೂಕಿನಲ್ಲೂ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಂಜಿನಿಯರ್ಗಳು ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳ ಹೊಸ ಕಟ್ಟಡದ ಕಾಮಗಾರಿಯನ್ನು ಸಹ ಕಳಪೆಯಾಗಿ ಮಾಡಿರುತ್ತಾರೆ. ಈ ಸಂಬಂಧ ವಿಶೇಷ ತಂಡವನ್ನು ರಚಿಸಿ ಸೂಕ್ತ ತನಿಖೆ ಮಾಡಿ ಇವರುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಹಿರಿಯ ಹೋರಾಟಗಾರ, ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತವಾದಿ ಕಾಮ್ರೇಡ್ ಲಕ್ಷ್ಮಯ್ಯ ಅವರಿಗೆ 95 ವಸಂತ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಮಾನ ಮನಸ್ಕರಿಂದ ಅವರ 95ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಂಘದಲ್ಲಿ ಸುಮಾರು 6 ದಶಕಗಳ ಕಾಲ ಕೆಲಸವನ್ನು ಮಾಡಿ ಅವಿರತ ಹೋರಾಟಗಳನ್ನು ನಡೆಸಿದಂತಹ ಕಾಮ್ರೇಡ್ ಲಕ್ಷ್ಮಯ್ಯನವರಿಗೆ ಇದೇ ತಿಂಗಳು ಜೂನ್ 12ಕ್ಕೆ 95 ವರ್ಷಗಳಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲೇ ಕೈದಿ ಸಮುದಾಯ ಭವನದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬಕ್ಕೆ ಹಿರಿಯ ಚೇತನ ಎಡಪಂಥೀಯ ನಾಯಕ, ಹುಟ್ಟು ಹೋರಾಟಗಾರ ಕಾಮ್ರೇಡ್ ಲಕ್ಷ್ಮಣಯ್ಯ ಅವರಿಗೆ 95 ವರ್ಷ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಮಾನ ಮನಸ್ಕರು ನಿರ್ಧರಿಸಿದ್ದಾರೆ. ಜೂನ್ 12ಕ್ಕೆ ಅವರ ಜನ್ಮದಿನವಿದ್ದು ಅಂದು ಚಿಕ್ಕಬಳ್ಳಾಪುರದ ಕೆಇಬಿ ಸಮುದಾಯ ಭವನದಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ವಿ. ಗೋಪಾಲಗೌಡರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದು ಎಲ್ಲರೂ ಆಗಮಿಸಬೇಕೆಂದು ಹಿರಿಯ ಪತ್ರಕರ್ತ ಎಚ್. ವಿ. ಸೋಮಶೇಖರ್ ಕೋರಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಸೋಮಶೇಖರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೆಸರು ಚೇಂಜ್ ಮಾಡಬೇಕು ಅಂತ ಹೊರಟಾಗ ಕುಲದೀಪ್ ಸಿಂಗ್ ಆಯೋಗ ಬಂದಿದ್ದು ಬೆಂಗಳೂರಿಗೆ. ಅವತ್ತು ಮಾಜಿ ಸಚಿವ ಕೆ.ಎಂ. ಮುನಿಯಪ್ಪ, ಲಕ್ಷ್ಮಯ್ಯ, ನಾನು ಹೋಗಿ ಹಾಗೂ ಜಿಲಾನಿ ಇದ್ದ ನಮ್ಮ ಜೊತೆ, ನಮ್ಮ ಲೋಕೇಶ್ವರ್ ಸಬ್ ಇನ್ಸ್ಪೆಕ್ಟರ್ ವ್ಯಾಪ್ತಿಗೆ ಬರ್ತಕ್ಕಂಥ ಹೈಗ್ರೌಂಡ್ಸ್ನಲ್ಲಿ ಆ ಒಂದು ಕುಲದೀಪ್ ಸಿಂಗ್ ಬಂದಾಗ ನಾವೆಲ್ಲ ಹೋಗಿ ಚಿಕ್ಕಬಳ್ಳಾಪುರ ಹೆಸರು ಉಳಿಬೇಕು, ಸರ್ವರ್ಣಿ ಹೆಸರು ಹಾಗೂ ಉತ್ತರ ಭಾರತದ ಶಿಮ್ಲಾದಿಂದ ಆಲೂಗಡ್ಡೆ ರೈಲಲ್ಲಿ ಬರುತ್ತೆ, ಚಿಕ್ಕಬಳ್ಳಾಪುರ ಏನೇನು ಖ್ಯಾತಿಯಾಗಿದೆ ಅಂತೆಲ್ಲ ಮನವರಿಕೆ ಮಾಡಿಬಿಟ್ಟು ಅದನ್ನ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೆಸರು ಉಳಿಯೋದಕ್ಕೂ ಲಕ್ಷ್ಮಯ್ಯನವರು ಒಬ್ಬ ಕಾರಣ ಅನ್ನೋ ಮಾತು ಹೇಳ್ತೀನಿ. ಹಾಗೂ 1952ರಲ್ಲಿ ನಡೆದಂತಹ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆಗಳಲ್ಲೇ ಈ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿಗಾಗಿ ಏನು ಜಕ್ಕಲಮಡುಗು ಜಲಾಶಯ ಇದೆ, ಅದಕ್ಕೆ 3600 ರೈತರ ಹತ್ರ ಸಹಿ ಸಂಗ್ರಹ ಮಾಡಿ ಡೆಲ್ಲಿ ಕಳಿಸ್ಕೊಟ್ಟು ನೆಹರು ಅವ್ರಿಗೆ ಏನು ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನ ತರೋ ಕಮಿಟಿ ಅಧ್ಯಕ್ಷರಾಗಿದ್ದಂಥವರು ಸರ್ವ ವಿಶ್ವೇಶ್ವರಯ್ಯನವರು. ಅವ್ರು ನೋಡಿ ನಮ್ಮ ತಾಲೂಕು ಅನ್ನೋ ಒಂದು ಅಭಿಮಾನದಲ್ಲೇ ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ವರ್ಧನ್ಗೆ ಇದು ಫೀಸಿಬಿಲಿಟಿ ರಿಪೋರ್ಟ್ ಕೇಳ್ತಾರೆ. ಅವಾಗ ವರ್ಧನ್ನು ಇವರು ದಿವಂಗತ ರಾಮರಾಯರು ಜಕ್ಕಲಮಡುಗು ಹೋಗಿ ಅವರು ವರ್ಧನ್ ಅವರು ನಮಗೆ ಫೇವರ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಫೀಸಿಬಿಲಿಟಿ ಇದೆ ಅಂತ ಕಳಿಸಿದಾಗ ಅದ್ರ ಪರಿಣಾಮ ಜಕ್ಕಲಮಡುಗು ಮೊದಲನೇದಾಗಿ ಅದು ಒಂದು ಜಲಾಶಯ ಆಗಿ ಅಗ್ರಿಕಲ್ಚರ್ಗೆ ಆಗ್ತಾಯಿತ್ತು. ತದನಂತರ ಚಿಕ್ಕಬಳ್ಳಾಪುರ ಬೆಳೆದಂಗೆ ಅದು ಕುಡಿಯೋ ನೀರು ಘಟಕ ಆಗಿ ಪರಿವರ್ತನೆಗೊಂಡಿತು. ಈ ರೀತಿ ಅನೇಕ ಹೋರಾಟಗಳಲ್ಲಿ, ಗೆಲ್ಲುವಂಥ ಸಮಸ್ಯೆಗಳಲ್ಲಿ ಹಾಗೂ 1975ರಲ್ಲಿ ನಡೆದಂತಹ ಐತಿಹಾಸಿಕ ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ 180 ಜನರಿಂದ ನಿಂತು ಗೆದ್ದಿದ್ದರು ಲಕ್ಷ್ಮಯ್ಯನವರು.
ಬಹುಶಃ ಆ ಕಾಲಕ್ಕೆ ಏನಾದರೂ ಜನರಲ್ ಇದ್ದಿದ್ರೆ ಅಸೆಂಬ್ಲಿಗೂ ಕಂಟೆಸ್ಟ್ ಮಾಡೋರು ಇದ್ರು ಅನ್ಕೊಳ್ತೀನಿ. ಹೀಗೆ ಇವರ ಜೀವನ ಪಥ ಸಾಗಿ ಬಂದಿದೆ. ಅನೇಕ ಹೋರಾಟಗಳನ್ನು ರೂಢಿಸ್ಕೊಂಡು ಅನೇಕ ಹೋರಾಟಗಳ ಮೂಲಕ ಬಡವರು ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಶ್ರಮಿಸಿರುವ ಕಾಮ್ರೇಡ್ ಲಕ್ಷ್ಮಣಯ್ಯ ಅವರು ಈ ವಯಸ್ಸಿನಲ್ಲಿಯೂ ಆರೋಗ್ಯವಾಗಿದ್ದು ಅಂತಹ ನಾಯಕರ 95ನೇ ಹುಟ್ಟುಹಬ್ಬವನ್ನು ಕೆಇಬಿ ಸಮುದಾಯ ಭವನದಲ್ಲಿ ಜೂನ್ 12ಕ್ಕೆ ಆಯೋಜಿಸಲಾಗಿದೆ. ನಿವೃತ್ತ ನ್ಯಾಯಾಧೀಶರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಅವರ ಸ್ವಗ್ರಾಮ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ನಡೆದ ಸತ್ಯನಾರಾಯಣ ಪೂಜೆಗೆ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಭಾಗವಹಿಸಿದ್ದಾರೆ. ಒಂದು ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆನೂ ಮಾಡಿ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಅವರ ನಿವಾಸದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆದವು. ಸತ್ಯನಾರಾಯಣ ಪೂಜೆ, ಚಂಡಿಕಾ ಹೋಮ ಹಾಗೂ ಸುದರ್ಶನ ಹೋಮದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಪೂಜೆ ಬಳಿಕ ಶಿವರಾಜ್ ಕುಮಾರ್ ದಂಪತಿ ರಾಮಚಂದ್ರ ಗೌಡ ಅವರ ಮನೆಯಲ್ಲಿ ಊಟ ಮಾಡಿ ಕುಟುಂಬ ಸದಸ್ಯರಿಗೆ ಶುಭಾಶಯ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಗೌಡ ಬೀಗರಾದ ಶಾಸಕ ಜಿಟಿ ದೇವೇಗೌಡ, ಆಧ್ಯಾತ್ಮಿಕ ಗುರು ಆನಂದ್ ಗುರೂಜಿ, ಎನ್ಡಿಎ ಮುಖಂಡರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ, ಒಂದು ಏನು ಪ್ರಪಂಚದಲ್ಲಿ ವಿಶ್ವ ನಾಯಕರನ್ನ ಖಂಡನೆ ಮಾಡ್ತಕ್ಕಂಥದ್ದು, ಯಾರೇ ಖಂಡನೆ ಮಾಡಲಿ ನಾವು ಅದನ್ನ ಖಂಡನೆ ಮಾಡ್ತೀವಿ. ಇವತ್ತು ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಈ ವರ್ಷ ಅಧಿಕ ಮಾಸ ಬಂದಿದೆ. ಒಂದು ದೊಡ್ಡ ಯಾಗ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸುಭಿಕ್ಷವಾಗಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಅಂತ ಇವತ್ತು ನಾವು ಚಂಡಿಕಾ ಹೋಮನ ಮಾಡಿದ್ದೀವಿ. ಅದೇ ರೀತಿ ಪೂಜೆನೂ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಕೂಡ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರನ್ನು ಕರೆದು ನಮ್ಮ ಪತ್ರಕರ್ತರ ಮಿತ್ರನೂ ಕೂಡ ಕರೆದು ಪೂಜೆಯಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕಂತ ಇವತ್ತು ಪೂಜೆ ಮಾಡಿದ್ವಿ. ಇವತ್ತು ನೋಡಿದ್ರೆ ಪೂಜೆ ಆದಮೇಲೆ ನೋಡಿದ್ರೆ ಇವತ್ತು ಮೋಡ ಮುಚ್ಕೊಂಡಿದೆ. ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬಂದು ಬೆಳೆ ಆಗಲಿ ಅಂತ ಕೋರ್ಕೊತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖಂಡರನ್ನ ಸಾಕಷ್ಟು JDS ಅಲ್ಲಿರೋರು ಬಂದಿದ್ರು, ಕಾಂಗ್ರೆಸ್ ಅವರು ಬಂದಿದ್ರು, ಹಂಗಾಗಿ BJPಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಎಲ್ಲರೂ ಇದ್ದರು. ಅದ್ರ ಜೊತೆಗೆ ಈ ಆನಂದ್ ಗುರೂಜಿ ಈಗ ತಾನೇ ಬಂದು ಆಶೀರ್ವಾದ ಮಾಡೋದ್ರು. ಅವ್ರ ಜೊತೆಗೆ ನಮ್ಮ ಬೀಗರು GT ದೇವೇಗೌಡರು ಬಂದಿದ್ದರು. ನಮ್ಮಲ್ಲೇ ನಮ್ಮ ರಾಜ್ಕುಮಾರ್ ಅವರ ಮಗ, ದೊಡ್ಡ ಮಗರ ಶಿವರಾಜ್ ಕುಮಾರ್ ಅಣ್ಣವರು, ಅವರು ಗೀತಾಕ್ಕವ್ರ ಜೊತೆ ಅವರು ಬಂದು ದೇವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡು ಅವರು ಹೋಗಿದ್ದಾರೆ. ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರ ಮೇಲೆ ಪ್ರಾರ್ಥನೆ ಮಾಡ್ಕೊತೀವಿ. ಸಕಾಲಕ್ಕೆ ಮಳೆ ಬಂದು ಉತ್ತಮ ಬೆಳೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ರಾಜ್ಯ ಸಮೃದ್ಧಿಯಿಂದ ಕೂಡಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ರಾಮಚಂದ್ರ ಗೌಡ ತಿಳಿಸಿದರು. ಒಟ್ಟಾರೆ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಭಕ್ತಿ ಭಾವ ಹಾಗೂ ಸಾಮಾಜಿಕ ಸೌಹಾರ್ದತೆಯ ಸಂದೇಶ ಸಾರಿದ ಈ ಸಮಾರಂಭದಲ್ಲಿ ರಾಜಕೀಯ, ಧಾರ್ಮಿಕ ಹಾಗೂ ಚಿತ್ರರಂಗದ ಗಣ್ಯರ ಉಪಸ್ಥಿತಿ ಗಮನ ಸೆಳೆಯಿತು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್
9845190234. ತಿಗಳ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿ, ಶೈಕ್ಷಣಿಕ ಪ್ರಗತಿ, ಉದ್ಯೋಗ ಸೃಷ್ಟಿ ಮತ್ತು ಸಬಲೀಕರಣಕ್ಕಾಗಿ ಸದಾ ದುಡಿಯುತ್ತೇನೆ ಎಂದು ರಾಜ್ಯ ತಿಗಳ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಲ್.ಎ. ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ತಿಗಳ ಸಮುದಾಯ ಹಾಗೂ ವಿಶ್ವಕರ್ಮ ಸಮುದಾಯಗಳ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ರಾಜ್ಯ ತಿಗಳ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಲ್.ಎ. ಮಂಜುನಾಥ್, ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ತಿಗಳ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸ್ಥಾಪನೆಯಾದ ನಂತರ ಈ ಜಿಲ್ಲೆಗೆ ಮೊದಲನೇ ಬಾರಿಗೆ ಔಪಚಾರಿಕವಾಗಿ ಒಂದು ಸಭೆ ನಡೆಸಲಿಕ್ಕಾಗಿ ಮತ್ತು ಕಚೇರಿ ಭೇಟಿ ಮಾಡಲಿಕ್ಕಾಗಿ ನಾನು ಮತ್ತು ನಮ್ಮ ಸಹೋದರ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಜ್ಞಾನಮೂರ್ತಿಯವರ ಜೊತೆಗೂಡಿ ನಾವಿಬ್ಬರು ಬಂದಿದ್ದೇವೆ. ಹಾಗಾಗಿ ಈ ಎರಡೂ ಸಮುದಾಯಗಳು ಬೇಸಿಕ್ಕಾಗಿ ಮೂಲಭೂತವಾಗಿ ಯಾವ ರೀತಿ ತೊಂದರೆಗೆ ಸಿಕ್ಕಿದ್ದಾವೆ ಇದೆಯಲ್ಲ ನಮ್ಗೆ ಮೊದಲಿಂದ ಗೊತ್ತಿದೆ. ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರಿತವಾಗಿರ್ತಕ್ಕಂಥ ಅಧಿಕಾರ ಇಲ್ಲದೆ ಇದರಿಂದ ನಮ್ಮ ಮನಸ್ಸಿಗೆ ಸಂತೋಷ ಆಗೋ ರೀತಿಯಲ್ಲಿ ಈ ಒಂದು ಹಿಂದುಳಿದ ವರ್ಗಗಳನ್ನ ಕೈ ಹಿಡಲಿಕ್ಕೆ ಆಗಲಿಲ್ಲ. ಈಗ ಸರ್ಕಾರನೇ ಅಧಿಕಾರ ಕೊಟ್ಟಿದೆ. ಈ ಅಧಿಕಾರನ ಸದುಪಯೋಗಪಡಿಸ್ಕೊಂಡು ಆದಷ್ಟು ಕಟ್ಟಕಡೆ ನಮ್ಮ ತಿಗಳ ಸಮುದಾಯದ ಎಲ್ಲ ಫಲಾನುಭವಿಗಳಿಗಾಗಲಿ ಮತ್ತು ನಮ್ಮ ಸಹೋದರರಾಗಲಿ ನಮ್ಮ ಶಿವಜ್ಞಾನಮೂರ್ತಿಯವರು ವಿಶ್ವಕರ್ಮ ಸಮುದಾಯ ಸಹೋದರರಾಗಲಿ ಎಲ್ಲ ರೀತಿಯಲ್ಲೂ ಸರ್ಕಾರದ ಸವಲತ್ತುಗಳನ್ನು ದೊರಕಿಸ್ಕೊಡೋದ್ರ ಮೂಲಕ ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಸರ್ಕಾರದ ಜೊತೆ ಇಬ್ಬರು ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಮುದಾಯದ ಉನ್ನತಿಗಾಗಿ ಈ ನಿಗಮದ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಇದರ ಸದ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ನಡೆಸುವವರಿಗೆ ನಿಗಮದ ಮೂಲಕ ಸಬ್ಸಿಡಿ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸಲಾಗುತ್ತದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಹಿಂದುಳಿದ ಜಾತಿಗಳು ಮುಖ್ಯವಾಹಿನಿಗೆ ಬರಲು ಎಲ್ಲರೂ ಒಗ್ಗಟ್ಟಾಗಬೇಕು. ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ಅವರ ಸಮುದಾಯ ಏಳಿಗೆಗೆ ಸದಾ ಮಿಡಿಯುತ್ತಿದ್ದಾರೆ. ಆ ಸಮುದಾಯದ ಪ್ರತಿಯೊಬ್ಬರೂ ನಿಗಮದಿಂದ ದೊರಕುವ ಯೋಜನೆಗಳನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸುಜ್ಞಾನಂದ ಮೂರ್ತಿ ಮಾತನಾಡಿ, ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆರ್ಥಿಕ ಮತ್ತು ವೃತ್ತಿ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆಯೊಂದನ್ನು ಜಾರಿಗೆ ತಂದಿದೆ. ಅದೇ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಯೋಜನೆ. ಈ ಯೋಜನೆ ಪಂಚವೃತ್ತಿ ಯೋಜನೆ ಎಂದೇ ಜನಜನಿತವಾಗಿದೆ. ಈ ಯೋಜನೆಯನ್ನು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಕ್ರಾಸ್ ಬಳಿ ದಿವಂಗತ ಎನ್.ವಿ. ಕೃಷ್ಣಮೂರ್ತಿ ರಾವ್ ಮತ್ತು ದಿವಂಗತ ಎನ್.ಆರ್. ಪದ್ಮಾವತಮ್ಮ ಅವರ ನೆನಪಿನಲ್ಲಿ ಅಕ್ಷಯ ಪಾತ್ರೆ ಅಡುಗೆ ಮನೆಯ ಪ್ರಾರಂಭೋತ್ಸವಕ್ಕೆ ಗಣ್ಯರು ಚಾಲನೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಕ್ರಾಸ್ ಬಳಿ ದಿವಂಗತ ಎನ್.ವಿ. ಕೃಷ್ಣಮೂರ್ತಿ ರಾವ್ ಮತ್ತು ದಿವಂಗತ ಎನ್.ಆರ್. ಪದ್ಮಾವತಮ್ಮ ಅವರ ನೆನಪಿನಲ್ಲಿ ಅಕ್ಷಯ ಪಾತ್ರೆ ಅಡುಗೆ ಮನೆಯ ಪ್ರಾರಂಭೋತ್ಸವಕ್ಕೆ ಮಾಜಿ ಸಚಿವರು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್ ಮಾತನಾಡಿ, ಇಸ್ಕಾನ್ ದೇವಾಲಯದಿಂದ ಅಕ್ಷಯ ಪಾತ್ರೆ ಸಂಸ್ಥೆ 81ನೇ ಅಡುಗೆ ಮನೆಯ ಪ್ರಾರಂಭೋತ್ಸವ ಬೆಳ್ಳೂಟಿ ಗ್ರಾಮದಲ್ಲಿ ಮಾಡಿದ್ದು, ಕೇಂದ್ರ ಸರ್ಕಾರದ ಪಿಎಂ ಪೋಷಣ್ ಯೋಜನೆಯಡಿ ಕೇಂದ್ರ ಸರ್ಕಾರ ವಿಕಸಿತ ಭಾರತಕ್ಕಾಗಿ ಪೌಷ್ಟಿಕ ಎಂಬ ಆಶಯದೊಂದಿಗೆ ಪ್ರಾರಂಭಿಸಲಾಗಿದೆ. ಅಂತ್ಯವಿಲ್ಲದ ಆಹಾರವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಹಾರವನ್ನುಣಿಸುವುದು ಸಾಧ್ಯವಾಗಿದೆ ಎಂದರು. ತಾಲೂಕಿನ 50 ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಒದಗಿಸುವ ಮೂಲಕ ಹಸಿವನ್ನು ನೀಗಿಸುವ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದೆ ಎಂದರು. ಮಾಜಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮಾತನಾಡಿ, ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ 2,350,000 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇಸ್ಕಾನ್ ಸಂಸ್ಥೆಯಿಂದ ನೀಡಲಾಗುತ್ತಿದೆ. ಅಡಿಗೆ ಮನೆಯಲ್ಲಿ ಅನ್ನ ಹಾಗೂ ಸಾಂಬಾರು ತಯಾರಿಸುವ ಆಧುನಿಕ ತಂತ್ರಜ್ಞಾನದ ಬೃಹತ್ ಯಂತ್ರಗಳನ್ನು ಸೋಮವಾರದಂದು ಲೋಕಾರ್ಪಣೆ ಮಾಡಲಾಯಿತು. ಈ ಹಿಂದೆ ಸಿಬ್ಬಂದಿ ಅಡುಗೆ ಸಿದ್ಧಪಡಿಸುತ್ತಿದ್ದರು. ಇದೀಗ ಸುಧಾರಿತ ಬೃಹತ್ ಯಂತ್ರೋಪಕರಣಗಳ ಅಳವಡಿಸಿರುವುದರಿಂದ ಎಲ್ಲವೂ ಯಂತ್ರಗಳ ಮುಖಾಂತರವೇ ನಡೆಯುತ್ತಿರುವುದು ನಾವು ನೋಡಬಹುದು ಎಂದರು. ನಂತರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಈ ಬಾರಿ ಮಳೆ ಕುಂಠಿತವಾಗುವ ವರದಿ ನಡೆಸಿದ ಹವಾಮಾನ ಇಲಾಖೆ, ರೈತರಲ್ಲಿ ಆತಂಕ ಮೂಡಿಸಿದ ಹವಾಮಾನ ಇಲಾಖೆ ವರದಿ. ರಸಗೊಬ್ಬರ ಬೆಲೆ ಕಡಿತ, ಕೃಷಿ ಸಲಕರಣೆಗಳ ಜಿಎಸ್ಟಿ ರದ್ದುಪಡಿಸಲು ಕೃಷಿಕ ಸಮಾಜ ಆಗ್ರಹ. ಎಫ್ಐಡಿ ಕಡ್ಡಾಯ ಸಡಿಲಿಸಿ ಸಕಾಲಕ್ಕೆ ಬಿತ್ತನೆ ಬೀಜ ವಿತರಿಸಲು ರಾಜ್ಯ ರೈತ ಸಂಘ ಒತ್ತಾಯ. ಬಾಗೇಪಲ್ಲಿಯಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಮುಂಗಾರು ಆರಂಭದಲ್ಲೇ ರಸಗೊಬ್ಬರ ಬಿತ್ತನೆ ಬೀಜ ನೀಡಲು ಒತ್ತಾಯ. ಸಚಿವ ಸ್ಥಾನ ವಿತರಣೆಯಲ್ಲಿ ಅನ್ಯಾಯದ ಆರೋಪ. ಗೌರಿಬಿದನೂರಿನಲ್ಲಿ ಮುಸ್ಲಿಮರಿಂದ ಪ್ರತಿಭಟನೆ. ಮುಸ್ಲಿಂ ಸಮುದಾಯಕ್ಕೆ ಕನಿಷ್ಠ 5 ಸಚಿವ ಸ್ಥಾನ ನೀಡಲು ಆಗ್ರಹ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಮರ ಎಚ್ಚರಿಕೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.